ಬ್ರೇಕ್ನ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ದೇವಯಾನಿ ಕೇಸ್ ಬಗ್ಗೆ ನಾವು ಮಾತಾಡ್ತಿದ್ವಿ. ಅಮೆರಿಕದಲ್ಲಿ ಭಾರತದ ರಾಯಭಾರ ಕಚೇರಿಯಲ್ಲಿ ಡೆಪ್ಯೂಟಿ ಕೌನ್ಸಿಲೇಟ್ ಆಗಿದ್ದಂತಹ ದೇವಯಾನಿಯನ್ನು ಪೊಲೀಸರು ಬಹಳ ಕೆಟ್ಟದಾಗಿ ಅನುಚಿತವಾಗಿ ನಡೆಸಿಕೊಂಡರು ಅನ್ನುವಂಥದ್ದು. ಮಗುವನ್ನು ಶಾಲೆಗೆ ಬಿಡೋದಕ್ಕೆ ಹೋಗಿದ್ದಾಗ ರಸ್ತೆಯಲ್ಲಿ ಅಡ್ಡಗಟ್ಟಿ ಆ ಹೆಣ್ಣು ಮಗಳ ಕೈಗೆ ಕೋಳ ತೊಡಿಸಿ ಅರೆವಸ್ತ್ರಗೊಳಿಸಿ ಆಕೆಯನ್ನು ಚೆಕ್ ಮಾಡಿ ನಂತರ ಲಾಕಪ್ನಲ್ಲಿ ವೇಶ್ಯೆಯರು ಮಾದಕ ವ್ಯಸನಿಗಳ ಮಧ್ಯ ಇಟ್ಟು ವಿಚಾರಣೆಯನ್ನು ನಡೆಸಿದ್ರು. 6 ಗಂಟೆಗಳಾದ ಮೇಲೆ $2.5 ಲಕ್ಷ ಅಮೆರಿಕನ್ ಡಾಲರ್ ಜಾಮೀನು ಕೊಟ್ಟು ಆಕೆ ಹೊರಗಡೆ ಬರಬೇಕಾಯಿತು ಅನ್ನುವಂಥದ್ದು. ಬೇರೆ ಯಾವುದಾದ್ರೂ ಸಾಮಾನ್ಯ ನಾಗರಿಕರಿಗೆ ಇಂಥದ್ದೊಂದು ಅವಮಾನ ಆಗಿದ್ದರೆ ದೊಡ್ಡ ಮಟ್ಟದಲ್ಲಿ ಬಹುಶಃ ಚರ್ಚೆ ಆಗ್ತಾ ಇರಲಿಲ್ಲ. ಆದರೆ ದೇವಯಾನಿ ವಿಷಯದಲ್ಲಿ ಯಾಕೆ ಚರ್ಚೆ ಆಗುತ್ತೆ ಅಂದರೆ ಅವರು ರಾಯಭಾರ ಕಚೇರಿಯ ನೌಕರಸ್ತೆ, ಡೆಪ್ಯೂಟಿ ಕೌನ್ಸಿಲೇಟ್ ಅನ್ನುವಂಥ ಕಾರಣಕ್ಕೆ. ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಗಿರೀಶ್ ಹಂಪಾಳ್ ಇದ್ದಾರೆ. ಗಿರೀಶ್, ಈ ವಿಷಯದಲ್ಲಿ ಭಾರತದ ಪ್ರತಿಕ್ರಿಯೆ ಇಸ್ ಇಟ್ ಟೂ ಮಚ್ ಆರ್ ಟೂ ಲೆಸ್? ಇದು ಅತಿಯಾದ ಪ್ರತಿಕ್ರಿಯೆ ಅಥವಾ ಅತಿ ಕಡಿಮೆ ಪ್ರತಿಕ್ರಿಯೆ? ಏನು ಅನ್ನಿಸುತ್ತೆ ನಿಮಗೆ? ನನ್ನ ಪ್ರಕಾರ ಇದು ಬ್ಯಾಲೆನ್ಸ್ಡ್ ಪ್ರತಿಕ್ರಿಯೆ. ಇದು ಅತಿ ಹೆಚ್ಚು ಅಲ್ಲ, ಅತಿ ಕಡಿಮೆನೂ ಅಲ್ಲ. ಸಲ್ಮಾನ್ ಖುರ್ಷಿದ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ವಿಲ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ ಅನ್ನೋ ಒಂದು ಮೆಸೇಜ್ನ ಪಾಸ್ ಮಾಡಿದರು. ದ ಫೈನಾನ್ಸ್ ಸೆಕ್ರೆಟ್ರಿ ಸಮನ್ಡ್ ದ US ಕಾನ್ಸುಲೇಟ್ ಇನ್ ಇಂಡಿಯಾ. ಭಾರತದ ರಾಯಭಾರಿಗಳು ಹೇಗೆ ಅಮೆರಿಕದಲ್ಲಿ ಇರ್ತಾರೋ ಹಾಗೆಯೇ ಅಮೆರಿಕದ ರಾಯಭಾರಿಗಳು ಮತ್ತು ಅವರ ಕಚೇರಿಯ ಸಿಬ್ಬಂದಿ ನಮ್ಮಲ್ಲಿ ಇರ್ತಾರೆ. ಅವ್ರನ್ನ ಸಮನ್ ಮಾಡಿಕೊಂಡು ಮೆಸೇಜ್ ಕೊಟ್ಟರು. ಒಂದು ಕಾಂಗ್ರೆಸ್ನ ಡೆಲಿಗೇಷನ್ ಬಂದಿತ್ತು. ಆ ಡೆಲಿಗೇಷನ್ನ ನಾನು ಮೀಟ್ ಮಾಡೋದಿಲ್ಲ ಅಂತ ಹೇಳಿ ಕಳಿಸಿದರು. ಪ್ರಾಪರ್ ಮೆಸೇಜ್. ಇಟ್ಸ್ ಅ ಬ್ಯಾಲೆನ್ಸ್ಡ್ ಮೆಸೇಜ್ ದಟ್ ಇಂಡಿಯಾ ಹ್ಯಾಸ್ ಶೋನ್. ಬಹುಶಃ ಅಮೇರಿಕಾಗೆ ಇದು ಹೊಸತೆ. ಬೇರೆ ಯಾವ ದೇಶಗಳು ಈ ಮಟ್ಟದ ಮೆಸೇಜನ್ನು ಕೊಡಲ್ಲ. ನಮ್ಮ ದೇಶದವ್ರು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು ಸಂತೋಷನೇ ಪಡಬೇಕು. ಆದರೆ ಈ ಥರದ ಮೆಸೇಜ್ನ ಭಾಳ ಡಿಫ್ರೆಂಟಾಗಿ ಹ್ಯಾಂಡಲ್ ಮಾಡ್ತಾರೆ. ಯಾಕೆಂದರೆ ತುಂಬ ಇಂಪಾರ್ಟೆಂಟ್ ಇರ್ತಕ್ಕಂತಹ ಪೊಸಿಷನ್ನಲ್ಲಿರ್ತಕ್ಕಂತಹ ಮಹಿಳೆಯವರು ಮತ್ತು ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿರೋರು ಅಂದರೆ ಅಮೇರಿಕಾದ ಅಟಾರ್ನಿ ಜನರಲ್ ಏನಿದ್ದಾರೆ, ಇವ್ರ ಬಗ್ಗೆ ಕೇಸ್ ಮಾಡಿ ಇವರಿಗೆ ಈ ಜಾಮೀನನ್ನು ಜಾಮೀನು ತೊಗೊಂಡು ರಿಲೀಸ್ ಮಾಡಿರ್ತಕ್ಕಂಥ ಮನುಷ್ಯ ಇದ್ದಾರೆ, ಆತ ಕೂಡ ಭಾರತೀಯ ಸಂಜಾತನೇ. ಹಾಗಾಗಿ ಇದು ತುಂಬ ಸೆನ್ಸಿಟಿವ್ ವಿಚಾರ ಅಮೆರಿಕಾದಲ್ಲಿ ಆಗುತ್ತೆ. ನೀವು ಇಲ್ಲಿ ಈ ಪ್ರೆಸ್ಗಳಲ್ಲಿ ನನಗೆ ದ ಬೇಸಿಕ್ ಎಸೆನ್ಸ್ ಆಫ್ ಕೇಸ್ ಬಗ್ಗೆ ನಾನು ಮಾತಾಡ್ತೀನಿ. ಈಗ $4,500 ಅಮೆರಿಕನ್ ಡಾಲರ್ ಒಂದು ತಿಂಗಳಿಗೆ ಸಂಬಳ ಕೊಡಬೇಕು ಮನೆಗೆಲಸದವರಿಗೆ. ಅಷ್ಟು ಸಂಬಳ ಕೊಟ್ಟಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಅವ್ರನ್ನ ಬಂಧಿಸಲಾಯಿತು. ಒಂದು ಲೆಕ್ಕಾಚಾರದಲ್ಲಿ $4,500 ಅಮೆರಿಕನ್ ಡಾಲರ್ ಇಸ್ $3 ಲಕ್ಷ ಆಯಿತು ಸರ್, ಹತ್ತತ್ರ. ಸರ್, ನಿಮಗದು ದೊಡ್ಡ ಅಮೌಂಟ್. ನೀವು ಕೆಲಸದವ್ರನ್ನ ಯಾಕೆ ಇಟ್ಕೊಂತೀರಿ? ಇಲ್ಲಿ ಮೇಡ್ ಸರ್ವೆಂಟ್ಸ್ನ $1,500 ಇಟ್ಕೊಂಡು ನಿಮಗೆ ರೂಢಿ ಆಗಿಬಿಟ್ಟಿದೆ. ಏನೋ ಅಲ್ಲಿ ಕರ್ಕೊಂಡು ಹೋಗಿದ್ರಿ ಅಂತ $30,000 ಕೊಡೋಕ್ಕೆ ರೆಡಿ ಆಗಿದ್ರಿ. ಆದರೆ ಆ ದೇಶದ್ದು ತನ್ನದೇ ಆದಂಥ ಒಂದು ರೂಲ್ ಇದೆ. ಮಿನಿಮಮ್ ವೇಜಸ್ ಅಂತ ಸೆಟ್ ಮಾಡಿದ್ದಾರೆ. ಈ ಕಾಲೇಜ್ ಓದೋಕ್ಕೆ ಅಂತ ಹುಡುಗರು ಹೋಗ್ತಾರಲ್ಲ, ಅವರು ಲೋನ್ ಮಾಡೋ ಅವಶ್ಯಕತೆಯೂ ಬೀಳಲ್ಲ. ಕೆಲವೊಂದು ಸರಿ ಪ್ರಾರಂಭದಲ್ಲಿ ಅಲ್ಲಿಗೆ ಹೋಗೋಕ್ಕೆ ಮಾತ್ರ ಅವ್ರಿಗೆ ತೊಂದರೆ ಇರುತ್ತೆ. ಆಮೇಲೆ ಅವ್ರು ದುಡ್ಕೊಂಡು ತಮ್ಮ ಎಕ್ಸ್ಪೆನ್ಸಸ್ನ ನಿಗಿಸ್ಕೊಳ್ಳೋಕ್ಕೆ ಪ್ರಾರಂಭ ಮಾಡ್ತಾರೆ. ಬಿಕಾಸ್ ದ ಮಿನಿಮಮ್ ವೇಜಸ್ ಲಾ ಇಸ್ ಹೆಲ್ಪಿಂಗ್ ದೆಮ್. ಯಾರೇ ಎಲ್ಲೇ ಕೆಲಸ ಮಾಡಿದ್ರು ಲಂಡನ್ನಲ್ಲಿ ಅಂದರೆ UK ಮಿನಿಮಮ್ 1 ಗಂಟೆಗೆ £5, ವಿಚ್ ಇಸ್ ಈಕ್ವಲೆಂಟ್ ಟು ಅರೌಂಡ್ $8-9. US $8.99 ಅಥವಾ $9.5 ಅಂತ ಪರ್ ಡಿಫ್ರೆಂಟ್ ಸ್ಟೇಟ್ಸ್ ಡಿಫ್ರೆಂಟ್ ಮಿನಿಮಮ್ ವೇಜಸ್ ಒಂದು ತಾಸಿಗೆ. ನಿಮಗೆ ಮೇಡ್ ಸರ್ವೆಂಟ್ಸ್ಗಳು ಹೇಗೆ ಬೇಕು ಅಂದರೆ ಫುಲ್ ಟೈಮ್ ಇರಬೇಕು, ಅವರಿಗೆ ಪರ್ಸ್ನಲ್ ಲೈಫ್ ಅನ್ನೋದೇ ಇರ್ಕೂಡ್ದು, ನಾವು ಎಷ್ಟು ದುಡ್ಡು ಕೊಡ್ತೀವೋ ಅಷ್ಟಕ್ಕೆ ಅವರು ಕೃತಾರ್ಥರಾಗಬೇಕು ಅನ್ನೋಂಥ ಭಾರತೀಯ ಮನಸ್ಥಿತಿ ಇಟ್ಕೊಂಡು ಯೋಚನೆ ಮಾಡಿದಾಗ $4,500 ದೊಡ್ಡ ಅಮೌಂಟ್. ಆದರೆ ಅಮೆರಿಕದಲ್ಲಿ ಕೆಲಸ ಮಾಡೋರಿಗೆ ಅದಲ್ಲ. ಅಲ್ಲಿ ಕೆಲಸ ಚಿಕ್ಕದಿರಲಿ ಅಥವಾ ದೊಡ್ಡದಿರಲಿ, ಅದಕ್ಕೆ ಪ್ರತಿಯೊಂದಕ್ಕೂ ಅದರದ್ದೇ ಆದಂತಹ ಬೆಲೆ ಇದೆ. ಪ್ರತಿಯೊಬ್ಬ ಮೇಡ್ ಸರ್ವೆಂಟಿಗೂ ಅಷ್ಟು ಹಣವನ್ನು ಕೊಡಲೇಬೇಕು. ನಿಮ್ಮ ಕೈಯಿಂದ ತಾಕತ್ತಿದ್ದರೆ ಕೆಲಸದವ್ರನ್ನ ಇಟ್ಕೊಳ್ಳಿ. ಇಲ್ಲ ಅಂದರೆ ಅಲ್ಲಿಯವ್ರು ಸಿಗಲ್ಲ ಅನ್ನೋ ಕಾರಣಕ್ಕೆ ಇವರು ಈ ದೇಶದಿಂದ ಅವಳಿಗೊಂದು ಪಾಸ್ಪೋರ್ಟ್ ಮಾಡಿ, ಸಂಗೀತಾ ರಿಚರ್ಡ್ ಇವರ ಕೇಸ್ನಲ್ಲಿರ್ತಕ್ಕಂಥ ಮೇಡ್ ಸರ್ವೆಂಟ್, ಇವಳಿಗೊಂದು ಪಾಸ್ಪೋರ್ಟ್ ಮಾಡಿ. ಆದರೆ ಸಂಗೀತಾ ರಿಚರ್ಡ್ ಕೇಸ್ ಭಾರತದ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿತ್ತು. ಅದು ಅಮೆರಿಕ ವಿಚಾರಣೆಯಲ್ಲಿ ಘೋರ ತಪ್ಪು. ನೋಡಿ, ಇಲ್ಲಿ ನೀವು ನನ್ನ ಹತ್ರ ಕಂಪ್ಲೇನೆಂಟ್ ರೆಫರೆನ್ಸ್ ಇಲ್ಲದೇನೆ ಇವ್ರನ್ನ ವಾರಂಟ್ ಇಶ್ಯೂ ಮಾಡಲಿಕ್ಕೆ ಏನು ಫಸ್ಟ್ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತಾರಲ್ಲ, ಆ ಚಾರ್ಜ್ ಶೀಟ್ ನನ್ನ ಹತ್ರ ಇಲ್ಲಿದೆ. ಓಕೆ, ದೇವಯಾನಿ ಬಗ್ಗೆ ಈ ಚಾರ್ಜ್ ಶೀಟ್ 11ನೇ ತಾರೀಕು ಇದನ್ನು ಸಬ್ಮಿಟ್ ಮಾಡಿ 12ನೇ ತಾರೀಕು ಅವ್ರನ್ನ ಬಂಧಿಸಿದ್ದಾರೆ, ಹ್ಯಾಂಡ್ ಕಫ್ ಮಾಡಿದ್ದಾರೆ, ಅವಳಿಗೆ ಸ್ಟ್ರಿಪ್ ಮಾಡಿದ್ದಾರೆ. ಅದೆಲ್ಲದನ್ನು ಜೈಲಿನ 4 ಗೋಡೆಗಳ ಒಳಗೆ ನಡೆದಿರ್ತಕ್ಕಂಥ ವಿಚಾರ. ಅದಕ್ಕೆ ಯಾವುದೇ ಪ್ರೂಫ್ಸ್ ಇಲ್ಲ. ಆದರೆ ಆ ಚಾರ್ಜ್ ಶೀಟ್ನಲ್ಲಿ ವೆರಿ ಕ್ಲಿಯರ್ ಆಗಿದೆ. ಸಂಗೀತಾ ರಿಚರ್ಡ್ ಕೊಟ್ಟಿರ್ತಕ್ಕಂತಹ ಕಂಪ್ಲೇಂಟ್ನ ಬೇಸಿಸ್ ಮೇಲೆ ಮಾರ್ಷ್ ಅಂತಕ್ಕಂತಹ ವ್ಯಕ್ತಿ, ಇಬ್ಬರು ವಿಟ್ನೆಸ್ಗಳು ಅಂದರೆ ಸಂಗೀತಾ ರಿಚರ್ಡ್ ಮತ್ತು ಅವಳ ಸ್ಪೌಸ್ ರಿಚರ್ಡ್, ಇವರಿಬ್ಬರನ್ನು ಮುಂಬೈನಲ್ಲಿ ಮತ್ತು ಅವ್ರು ಎಲ್ಲಿದ್ದಾರೋ ಅಲ್ಲಿ ಮಾತಾಡಿಸಿ
ಅವರು ಫೈಲ್ ಮಾಡಿರ್ತಕ್ಕಂಥ ಡೀಟೇಲ್ಸ್. ಇಲ್ಲಿ ಸಂಗೀತಾ ರಿಚರ್ಡ್ ಕಂಪ್ಲೇಂಟೇ ಅಲ್ಲ, ಅಮೇರಿಕಾ ಅನ್ನುವ ದೇಶ ದೇವಯಾನಿ ಮೇಲೆ ಹಾಕಿರ್ತಕ್ಕಂಥ ಕೇಸ್ ಇದು. ಅದನ್ನು ಮಾಡೋ ಪ್ರೋಸೆಸ್ನಲ್ಲಿ ಭಾರತದ ಕೋರ್ಟ್ ಏನು ಅಲ್ಲ, ಭಾರತದ ಇನ್ಫಾರ್ಮೇಷನ್ ಬಹಳ ಕೊಟ್ಟಿತ್ತು, ಸ್ಪಷ್ಟವಾಗಿತ್ತು ಈ ಕೇಸಿನ ವಿಚಾರಣೆ ಹೊರ ದೇಶದಲ್ಲಿ ಎಲ್ಲೂ ನಡೀತಕ್ಕದ್ದಲ್ಲ ಅನ್ನುವಂಥದ್ದು. ಅದರ ಅರ್ಥ ಅಮೆರಿಕದಲ್ಲಿ ಭಾರತದ ನ್ಯಾಯಾಂಗಕ್ಕೆ ಏನೂ ಬೆಲೆ ಇಲ್ವಾ ಅಂತ. ಬಹುಶಃ ಈ ಕೇಸ್ನ ನಡೆಸಿರ್ತಕ್ಕಂಥ ಭಾರತೀಯ ಸಂಜಾತನಿಗೆ ಏನು ಅನಿಸಿರ್ಬೋದು ಅಂದರೆ, ಈ ಹೆಣ್ಮಗಳಿಗೆ ಭಾರತದಲ್ಲಿ ನ್ಯಾಯ ಸಿಕ್ಕಿಲ್ಲ, ನಾನು ಅವಳಿಗೆ ಇಲ್ಲಿ ನ್ಯಾಯ ಕೊಡಿಸ್ತೀನಿ ಅಂತ ಆತ ಪರ್ಸ್ನಲ್ ಇಂಟ್ರೆಸ್ಟ್ ತೊಗೊಂಡು ಮಾಡಿರ್ಬೋದು. ಪ್ರೇಮ್ ಭರೋರ ಏನು ಅಡ್ವೊಕೇಟ್ ಜನರಲ್ ಮಾಡಿದ್ದಾರೆ ಇದನ್ನು, ಅವ್ರು ಆ ರೀತಿ ಮಾಡಿರ್ಬೋದು ಅಂತ ನನಗನ್ಸುತ್ತೆ. ಅಮೇರಿಕಾದಲ್ಲೇ ಬೆಳೆದು ನಿಂತಿರ್ತಾರೆ, ಇಲ್ಲಿ ಹುಟ್ಟಿದಾನಷ್ಟೇ ಆ ಮನುಷ್ಯ, ಅಮೇರಿಕಾದಲ್ಲೇ ಬೆಳೆದಿರೋದು, ಅಲ್ಲೇ ಓದಿರೋದು, ಬರಾಕ್ ಒಬಾಮಾಗೆ ತುಂಬ ಹತ್ತಿರವಾದ ಮನುಷ್ಯ ಪ್ರೇಮ್ ಭರೋರ. ಆಮೇಲೆ ಟೈಮ್ ಮ್ಯಾಗ್ಝಿನ್ನಲ್ಲಿ ಫೀಚರ್ ಆಗಿರ್ತಕ್ಕಂಥ ವ್ಯಕ್ತಿತ್ವ ಕೂಡ ಅವನು ಎಷ್ಟು ಫೇಮಸ್ಸು ನ್ಯೂಯಾರ್ಕ್ನ ಆ ಡಿಸ್ಟ್ರಿಕ್ನಲ್ಲಿ ಅಂದರೆ, ಹಿ ಹ್ಯಾಸ್ ಡನ್ ಟ್ರೆಮೆಂಡಸ್ ಜಾಬ್. ನೀವು ಆತನ ವೆಬ್ಸೈಟಿಗೆ ಹೋಗ್ಬಿಟ್ಟು ಈಗ ಕಳೆದ 8 ತಿಂಗಳು ಅಥವಾ ಕಳೆದ 1 ವರ್ಷದಲ್ಲಿ ಆತ ಏನೇನು ಕೆಲಸ ಮಾಡಿದ್ದಾನೆ ಅಂತ ವಿಡಿಯೋಗಳ ಸಮೇತ ಆತ ಪಬ್ಲಿಷ್ ಮಾಡಿದ್ದಾನೆ. ಈಗ ಹೋಗಿ ನೋಡಿ, ಭಾರತದ ಕಾನೂನಿನಲ್ಲಿ ಹೀನಿಯಸ್ ಕ್ರೈಮ್ ಅಂತ ಒಂದಷ್ಟಿದೆ, ಘೋರ ಅಪರಾಧಗಳು ಅಂತ. 11 ಕ್ರೈಮ್ಗಳನ್ನು ಹೇಳ್ತೀವಿ ನಾವು, ಅತಿ ಘೋರವಾದಂಥ ಅಪರಾಧಗಳು. ಆ ಅಪರಾಧಿಗಳನ್ನು ಬಂಧಿಸೋ ರೀತಿ ಇದು. ಎಲ್ಲೋ ನಡುರಸ್ತೆಯಲ್ಲಿ ಅಡ್ಡ ಹಾಕಿ, ಕೈಗೆ ಕೋಳ ಹಾಕಿ ಎಳ್ಕೊಂಡು ಬಂದು ಲಾಕಪ್ನಲ್ಲಿ ಕೂಡಿಸುವಂಥದ್ದು. ಈ ರೀತಿಯಾಗಿ ಮನೆಗೆಲಸದವಳಿಗೆ ಕಡಿಮೆ ಕೂಲಿ ಕೊಟ್ಟಂಥ ಆರೋಪ ಎದುರಿಸ್ತಿರುವಂಥ ಒಬ್ಬ ಹೆಣ್ಣು ಮಗಳನ್ನು, ಮಗುವನ್ನು ಶಾಲೆಗೆ ಬಿಡೋದಕ್ಕೆ ಹೋದಾಗ ಅರೆಸ್ಟ್ ಮಾಡಿ ಕರೆದುಕೊಂಡು ಬರುವಂಥದ್ದು. ಇದು ಅಮೇರಿಕಾದ ಪ್ರಜೆಗಳ ವಿಷಯದಲ್ಲೂ ಆಗತ್ತಾ, ಅಥವಾ ಭಾರತೀಯ ಪ್ರಜೆಗಳನ್ನು ಅಲ್ಲಿ ಸೆಕೆಂಡ್ ಕ್ಲಾಸ್ ಸಿಟಿಸನ್ಸ್ ಥರ ನಡೆಸ್ಕೊಳ್ಳಲಾಗತ್ತಾ ಅಂತ? ನಾನು ಬಹುಶಃ ನಿಮ್ಮ ಕೊನೆಯ ಮಾತನ್ನು ಒಪ್ಪಲ್ಲ. ಈಗ ನೀವು ಹೇಳ್ತಿರೋದು ಸಮರೈಸ್ಡ್ ವ್ಯೂ. ಈ ಚಾರ್ಜ್ ಶೀಟ್, ಪ್ರೈಮರಿ ಚಾರ್ಜ್ ಶೀಟ್ ಅಂತ ಏನಂತಿದ್ದೀನಿ, ಅದರಲ್ಲಿ 2 counts ಆಫ್ ಅಫೆನ್ಸ್, ಕೌಂಟ್ 1, ಕೌಂಟ್ 2. ಕೌಂಟ್ 1 ಏನು, ವೀಸಾ ಫ್ರಾಡ್. ಈ ಹೆಣ್ಣು ಮಗಳ ವೀಸಾ ತೆಗೆದುಕೊಳ್ಳಿಕ್ಕೋಸ್ಕರ ತಪ್ಪು ಇನ್ಫಾರ್ಮೇಷನ್ಗಳನ್ನು ಕೊಟ್ಟು ಅಮೆರಿಕದ ಕಾನ್ಸುಲೇಟ್ನ ವಂಚಿಸಿ ವೀಸಾ ಪಡ್ಕೊಂಡಿದ್ದಾರೆ ಅನ್ನೋದು ಫಸ್ಟ್ ಪಾರ್ಟ್ ಆಫ್ ಅಫೆನ್ಸ್. ಅವರಲ್ಲಿ ಪಾರ್ಟ್ಸ್ ಆಫ್ ಅಫೆನ್ಸ್ ಅಂತಾರೆ. ಇದಕ್ಕೆ ಮ್ಯಾಕ್ಸಿಮಮ್ 6 ವರ್ಷದ ಸಜೆ ಆಗ್ಬೋದು ಅವಳಿಗೆ. ಎರಡನೇ ಅಕೌಂಟು ಫಾಲ್ಸ್ ಸ್ಟೇಟ್ಮೆಂಟ್. ಅಷ್ಟು ಸಂಬಳವನ್ನು ಕೊಡದೆ ಅಷ್ಟು ಸಂಬಳವನ್ನು ನಾನು ಕೊಟ್ಟಿದ್ದೀನಿ ಅಂತ ರೆಕಾರ್ಡ್ಸ್ನ ಕ್ರಿಯೇಟ್ ಮಾಡಿರೋದು ಮತ್ತು ಹೇಳಿಕೆಯನ್ನು ಕೊಟ್ಟಿರೋದು, ಅದು ಎರಡನೇ ಫ್ರಾಡ್. ಇದಕ್ಕೆ 15 ವರ್ಷಗಳ ಸಜೆ ಕೂಡ ಆಗ್ಬೋದು. ನೀವು ಹೇಳ್ತಕ್ಕಂತಹ ವಿಚಾರ ಯಾವುದು ಹೈನಸ್ ಕ್ರೈಮ್ ಅನ್ನೋದು ನಿಮ್ಮ ಲಾ ಆಫ್ ದಿ ಲ್ಯಾಂಡ್, ಅಂದರೆ ನಮ್ಮ ಭಾರತ ದೇಶದ ಲಾ ಆಫ್ ದಿ ಲ್ಯಾಂಡ್. ಅಮೇರಿಕಾ ದೇಶದ ಲಾ ಆಫ್ ದಿ ಲ್ಯಾಂಡ್ ಪ್ರಕಾರ ಇದು ಕೂಡ ಹೈನಸ್ ಕ್ರೈಮ್ ಆಗಿರ್ಬೋದು. ಆದರೆ ಒಬ್ಬ ಕಾನ್ಸಲ್, ನೀವು ಹೇಳ್ತಾ ಇದ್ರಲ್ಲ ಡಿಪ್ಲೊಮ್ಯಾಟ್, ರಾಜತಾಂತ್ರಿಕರೇ ಬೇರೆ, ಕಾನ್ಸಲೇ ಬೇರೆ. ಶಿ ಈಸ್ ಕಾನ್ಸಲ್. ಈಕೆ ಎಂಬ್ಯಾಸಿನಲ್ಲಿ ವರ್ಕ್ ಮಾಡ್ತಾ ಇಲ್ಲ, ಶಿ ಈಸ್ ವರ್ಕಿಂಗ್ ಇನ್ ಅ ಕಾನ್ಸುಲೇಟ್ ಜನರಲ್. ನಿಮ್ಮ ಕ್ಯಾಪಿಟಲ್ನಲ್ಲಿ, ವಾಷಿಂಗ್ಟನ್ನಲ್ಲಿ ಎಂಬ್ಯಾಸಿ ಇದೆ. ಅದೇ ರೀತಿ 5 ಡಿಫ್ರೆಂಟ್ ಸಿಟೀಸ್ನಲ್ಲಿ, ಅಮೆರಿಕದ 5 ವಿಧವಾದ ಬೇರೆ ಬೇರೆ ಊರುಗಳಲ್ಲಿ, ನ್ಯೂಯಾರ್ಕ್ನಲ್ಲಿರ್ಬೋದು, ಅಟ್ಲಾಂಟಾದಲ್ಲಿರ್ಬೋದು, ಶಿಕಾಗೋನಲ್ಲಿರ್ಬೋದು, ಈ ರೀತಿ 5 ಊರುಗಳಲ್ಲಿ ಕಾನ್ಸುಲೇಟ್ ಜನರಲ್ ಇದೆ. ಅದು ಪ್ರತಿಯೊಂದಕ್ಕೂ ಒಬ್ಬ ಕಾನ್ಸುಲೇಟ್ ಜನರಲ್ ಇರ್ತಾರೆ, ಒಬ್ಬರು ಡೆಪ್ಯೂಟಿ ಕಾನ್ಸುಲೇಟ್ ಜನರಲ್ ಇರ್ತಾರೆ. ನಮ್ಮ ದೇವಯಾನಿ ಕೂಡ ನ್ಯೂಯಾರ್ಕ್ನ ಡೆಪ್ಯೂಟಿ ಕಾನ್ಸುಲೇಟ್ ಜನರಲ್. ಈ ಕೇಸ್ ನಡೆದಾಗ ಪ್ರಭಾರವಾಗಿ ಅವರು ಕಾನ್ಸುಲೇಟ್ ಜನರಲ್ ಕೆಲಸನೇ ಮಾಡ್ತಾಯಿದ್ರು. ಸೊ ನೀವು ಹೇಳುವಾಗ ಅವರು ಕಾನ್ಸುಲೇಟ್ ಜನರಲ್ಗೆ ಆದ ಅವಮಾನ ಅಂತ ಕೂಡ ಹೇಳ್ಕೊಬೋದು. ಸೊ ಈ 2 ಕ್ರೈಮ್ಗಳನ್ನು ಅವರು ಹ್ಯಾಂಡ್ ಕಫ್ ಮಾಡಿ ಕರ್ಕೊಂಡು ಹೋಗಿದ್ದು ಮಾತ್ರ ಪಬ್ಲಿಕ್ನಲ್ಲಿರೋದು. ಉಳಿದ ವಿಚಾರನ ದೇವಯಾನಿ ನಮಗೇನು ಹೇಳಿದ್ದಾರೆ, ಅಥವಾ ದೇವಯಾನಿಯ ಸುತ್ತಮುತ್ತಲಿನ ಪ್ರಭಾವಲಯ, ನೆನಪಿಟ್ಕೊಳ್ಳಿ, ದೇವಯಾನಿ ಒಬ್ಬ ಫಾರೆಸ್ಟ್ IFS ಫಾರಿನ್ ಸರ್ವಿಸ್ನ ಆಫೀಸರ್ಸ್, ಮತ್ತು ಅವರ ತಂದೆ ಕೂಡ ಮೋಸ್ಟ್ ಪವರ್ಫುಲ್ ಮ್ಯಾನ್, ನಿವೃತ್ತ IAS ಮನುಷ್ಯ. ಇಲ್ಲಿ IAS ಮಕ್ಕಳು ಹೆಂಗ್ರಿ ಬೆಳೆದಿರ್ತಾರೆ. ಅದೇ ರೀತಿಯ ಟ್ರೀಟ್ಮೆಂಟ್ನ ಅಲ್ಲೂ ಎಕ್ಸ್ಪೆಕ್ಟ್ ಮಾಡಿದಾಗ ಸಿಗದೇ ಇರ್ಬೋದು. ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಸೆಕೆಂಡ್ ಕ್ಲಾಸ್ ಸಿಟಿಸನ್ ಥರ ಅವ್ರು ನಿಮ್ಮನ್ನು ಟ್ರೀಟ್ ಮಾಡ್ತಾರೆ. ಅರೆ, ಅಮೆರಿಕಾದಲ್ಲಿ ಯಾರನ್ನೂ ಸೆಕೆಂಡ್ ಕ್ಲಾಸ್ ಆಗಕ್ಕೆ ಸಾಧ್ಯ ಇಲ್ಲ. ಆ ದೇಶನೇ ಕಳ್ಳರ ಕೊಂಪೆ. ಹೌದು. ಬ್ರಿಟನ್ನಲ್ಲಿ ಯಾರಿಗೆ 1700ನೇ ಇಸ್ವಿಗಿನ ಮುಂಚೆ ಯಾರಿಗೆ ಶಿಕ್ಷೆ ಆಗ್ತಿತ್ತೋ ಅವ್ರನ್ನ ಗಡೀಪಾರು ಮಾಡ್ತಿದ್ರು, ಅವ್ರು ಹೋಗಿ ಕಟ್ಟಿರೋ ಅಮೆರಿಕಾ ಅದು. ಅಲ್ಲಿ ನೀವು ರೇಸಿಸ್ಟ್ ಅನ್ನೋ ಪದ ಇಲ್ಲವೇ ಇಲ್ಲ. ಅಲ್ಲಿ ನಿಮ್ಮನ್ನು ಹೆಂಗೆ ಐಡೆಂಟಿಫೈ ಮಾಡ್ತಾರೆ ಅಂದರೆ, ಇಟಾಲಿಯನ್ ಅಮೇರಿಕನ್ಸ್ ಅಂತ ಇದ್ದಾರೆ, ಮಾಫಿಯಾನಲ್ಲೆಲ್ಲ ಅವರೇ ಇದ್ದಾರೆ. ಇಟಲಿಯಿಂದ ಬಂದು ಅಲ್ಲಿ ಸೆಟ್ಲ್ ಆಗಿರೋ ಅಮೇರಿಕನ್ಸ್, ಆಫ್ರಿಕನ್ ಅಮೇರಿಕನ್ಸ್ ಇದ್ದಾರೆ, ಇಂಡಿಯನ್ ಅಮೇರಿಕನ್ಸ್ ಇದ್ದಾರೆ. ಇವರು ಕೆಲವು ವರ್ಷಗಳ ಮಾತ್ರ ಅಲ್ಲಿಗೆ ಹೋಗಿರೋರು, ಅಲ್ಲೇ ಬೆಳೆದು ನಿಂತಿರ್ತಕ್ಕಂಥವನು ಅಲ್ಲಿ ರಾಜಕಾರಣಿಗಳಾಗಿದ್ದಾರೆ, ಕಾನೂನಿನ ತಜ್ಞರಾಗಿದ್ದಾರೆ. ಅಂಥವರಲ್ಲಿ ಒಬ್ಬ ಪ್ರೇಮ್, ಆ ಮನುಷ್ಯ ಈ ಕೇಸ್ನ ಹ್ಯಾಂಡ್ಲ್ ಮಾಡಿರೋದು ಮತ್ತು ಈ ಎಲ್ಲ ರಾದ್ಧಾಂತಕ್ಕೆ ಕಾರಣ ಆಗಿರೋದು. ಅಮೆರಿಕದ ಎಕನಾಮಿಗೆ ಭಾರತೀಯರ ಕೊಡುಗೆ ಬಹಳ ದೊಡ್ಡದಾಗಿರುವಂಥದ್ದು ಮತ್ತು ಅಮೆರಿಕದ ಪಾಲಿಗೆ ಭಾರತ ಅನ್ನೋದು ದೊಡ್ಡ ಮಾರುಕಟ್ಟೆ. ಇಂಥ ದೇಶದೊಂದಿಗಿನ ಸಂಬಂಧ ಹದಗೆಡಬಹುದು ಅನ್ನೋದು ಗೊತ್ತಿಲ್ಲದೆ ದೇವಯಾನಿ ಅರೆಸ್ಟಿಗೆ ಕೈ ಹಾಕ್ತಾರೆ ಅಮೆರಿಕನ್ಸ್ ಅಂತ.
ನೋಡ್ರಿ, ನೀವು ಹೇಳ್ತಿರೋದು ವಿಷನ್ ಇನ್ ಪಾರ್ಟ್. ಭಾರತದೊಂದಿಗಿನ ಸಂಬಂಧ ಇವೆಲ್ಲ ವಿಷನರಿ ಥಿಂಗ್ಸ್, ವಿಷನರಿ ಥಾಟ್ಸ್. ಈ ಕೆಲಸ ಮಾಡೋನಿಗೆ ವಿಷನ್ ಇರಲ್ಲ. ಓಕೆ, ಅವನು ತನ್ನ ಕೆಲಸ ತಾನು ಮಾಡ್ತಾನೆ. ಅವರಿಗೆ ಅಮೆರಿಕನ್ಸ್ ಕೆಲಸ ಮಾಡೋದನ್ನು ನಾನು ಹತ್ತಿರದಿಂದ ನೋಡಿದ್ದೀನಿ. ವಿಷನ್ನ ಮೇಲೆ ಕೂತ್ಕೊಂಡು ಅವ್ನು ಯಾರೋ ಒಬ್ಬನ ಕ್ರಿಯೇಟ್ ಮಾಡ್ತಾನೆ. ಎಲ್ಲರೂ ಬುದ್ಧಿವಂತರಿಲ್ಲ. ಆಮೇಲೆ ಆ ದೇಶದಲ್ಲಿ ನಾನು ಬುದ್ಧಿವಂತ ಅಲ್ಲ ಅಂತ ಗೊತ್ತಾದ್ರೆ ಅವ್ನು ಬುದ್ಧಿವಂತ ಅಲ್ದಂಗೆ ಕೆಲಸ ಮಾಡ್ತಾನೆ. ಅವನಿಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಒಂದು ರೂಲ್ಸ್ ರಿಟನ್ ಇನ್ ಲಾ ಬುಕ್. ಅವನು ಅದನ್ನು ಫಾಲೋ ಮಾಡ್ತಾ ಹೋಗ್ತಾನೆ. ಈ ಕಂಪ್ಲೇಂಟ್ ಬಂತು, ಈ ಕಂಪ್ಲೇಂಟ್ನ ಚೆಕ್ ಮಾಡಿದ್ರು. ಶಿ ಈಸ್ ಅ ಕನ್ಸಲ್ಗೆ ನಾವು ಈ ರೀತಿಯ ಟ್ರೀಟ್ಮೆಂಟ್ ಕೊಡ್ಬೋದೋ ಬೇಡವೋ ಅಂತ ಯೋಚನೆ ಮಾಡಿದರು. ಡಿಪ್ಲೊಮ್ಯಾಟ್ಗೆ ಇಮ್ಯುನಿಟಿ ಇರುತ್ತೆ ಲಾ ಇಂದ. ನೀವು ಎಂಬಾಸಿನಲ್ಲಿ ಇಫ್ ಶಿ ವಾಸ್ ವರ್ಕಿಂಗ್, ಶಿ ವುಡ್ ಹ್ಯಾವ್ ಹ್ಯಾಡ್ ದಟ್ ಇಮ್ಯುನಿಟಿ. ಅಂದರೆ ನನ್ ಆಫ್ ದ ಪೊಲೀಸ್ ಕ್ಯಾನ್ ಗೋ ಆ್ಯಂಡ್ ಟಚ್ ಹರ್. ಈ ದೇಶಕ್ಕೆ ಅವಳನ್ನ ವಾಪಸ್ ಕಳಿಸ್ಬೋದು ಅಷ್ಟೇ ಹೊರತು ಮುಟ್ಟೋ ಹಾಗಿಲ್ಲ. ಬಟ್ ಕನ್ಸಲ್ಗೆ ಅದಿರಲ್ಲ. ಕನ್ಸಲ್ಗೆ ಆ ಇಮ್ಯುನಿಟಿ ಯಾವಾಗ ಬರುತ್ತೆ ಅಂದರೆ ವೆನ್ ಶಿ ಈಸ್ ವರ್ಕಿಂಗ್ ಸ್ಪೆಸಿಫಿಕಲಿ ಫಾರ್ ಹರ್ ಜಾಬ್. ಇದು ಆಕೆಯ ಕೆಲಸದಿಂದ ಹೊರಗಡೆ ಇರ್ತಕ್ಕಂಥ ವಿಚಾರ. ಈ ಕ್ರೈಮ್ ನಡೆದಿರೋದು ಅಮೆರಿಕದ ಕಾನೂನಿನ ಪ್ರಕಾರ ಮನೆಯಲ್ಲಿ, ಆಕೆಯ ಮನೆಯಲ್ಲಿ. ಸೊ ಹಾಗಾಗಿ ಅವರು ಅದನ್ನು ಕನ್ಸಿಡರ್ ಮಾಡಲಿಲ್ಲ. ದೇ ಗೇವ್ ಹರ್ ಟು ಮಾರ್ಷಲ್. ಕೊನೆಯದಾಗಿ ಬಹಳ ಕ್ಯೂರಿಯಾಸಿಟಿ ಇರುವಂಥ ಪ್ರಶ್ನೆ, ಇದೇ ವಿಷಯದ ಬಗ್ಗೆ ಪಾಕಿಸ್ತಾನ ಟಿ ವಿಯಲ್ಲಿ ನಡೀತಾ ಇರುವಂಥ ಒಂದು ಚರ್ಚೆನ ನಾನು ನೋಡಿದೆ. ಬಹಳ ಇಂಟ್ರೆಸ್ಟಿಂಗ್ ಚರ್ಚೆ ಆಗಿತ್ತು. ಅವ್ರು ಹೇಳಿದರು, ಒಬ್ಬ ದೇವಯಾನಿಗೆ ಅವಮಾನ ಆದರೆ ಇಡೀ ಭಾರತ ಹೇಗೆ ನಿಂತು ಪ್ರತಿಭಟಿಸುತ್ತೆ, ಅಮೆರಿಕದ ವಿರುದ್ಧ ಧ್ವನಿ ಎತ್ತುತ್ತೆ ನೋಡ್ರಿ, ಅದನ್ನು ನೋಡಿ ನಮಗೆ ನಾಚಿಕೆ ಆಗಬೇಕು. ಪಾಕಿಸ್ತಾನದಲ್ಲಿ ಅಮೆರಿಕದ ಡ್ರೋನ್ ವಿಮಾನಗಳ ಬಂದು ಬಾಂಬ್ ಸುರಿಸ್ತಾ ಇವೆ, ನಮ್ಮ ಜನ ಸಾಯ್ತಾ ಇದ್ದಾರೆ, ಸೈನಿಕರು ಸಾಯ್ತಾ ಇದ್ದಾರೆ, ಅದನ್ನು ಪ್ರತಿಭಟಿಸೋ ಸ್ಥಿತಿಯಲ್ಲೂ ಪಾಕಿಸ್ತಾನ ಇಲ್ಲ ಅಂತ. ಸೊ ಪಾಕಿಸ್ತಾನಿಯರು ಮತ್ತು ಪಾಕಿಸ್ತಾನದ ಸ್ಥಿತಿಗತಿಗಳು ಏನು ಅಮೆರಿಕದಲ್ಲಿ ಅಂತ ಇನ್ ಕಂಪ್ಯಾರಿಸನ್ ವಿತ್ ಇಂಡಿಯಾ. ಅಫ್ಕೋರ್ಸ್ ನಾವು ಇಂಡಿಯಾದ ಭಾರತದ ಜೊತೆ ಕಂಪೇರ್ ಮಾಡಬಾರ್ದು, ಆದರೂ ಒಂದು ಕ್ಯೂರಿಯಾಸಿಟಿಯ ಪ್ರಶ್ನೆ ನಾನು ಕೇಳ್ತೀನಿ. ಇಟ್ ವೆರಿ ಕ್ಲಿಯರ್ಲಿ ಶೋಸ್ ವಾಟ್ ದಟ್ ಕಂಟ್ರಿ ಇಸ್. ಆ ದೇಶ ಏನು ಮತ್ತು ನಾವೇನು ಅನ್ನೋದರ ವೆರಿ ಕ್ಲಿಯರ್ ಡಿಫ್ರೆನ್ಸ್ ನೀವು ಹೇಳಿ ಸ್ಟೇಟ್ಮೆಂಟ್ನೊಳಗಿದೆ. ನಾವೇ ಬೇರೆ, ಅವರೇ ಬೇರೆ. ಕಂಪೇರ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ದೇ ಆರ್ ನೋವೇರ್ ನಿಯರ್ ಅಸ್. ದೇ ಆರ್ ಡಟ್ ಶೆಟ್. ಆದರೆ ಅಮೆರಿಕನ್ರಿಗೆ ಬಹುಶಃ ಪಾಕಿಸ್ತಾನರು, ಭಾರತೀಯರು, ಬಾಂಗ್ಲಾದೇಶಿಯರು, ನೇಪಾಳಿಗರು ಇವ್ರುಗಳ ಮಧ್ಯೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಆಗಲ್ಲ. ಆಲ್ ಏಷ್ಯನ್ಸ್ ಅವ್ರು ಎಲ್ಲರೂ ಏಷ್ಯನ್ಸ್ ಅಂದರೆ ಚೈನೀಸು. ಓಕೆ, ದೇಸಿಗಳು. ಅವರೆಲ್ಲರೂ ದೇಸಿಗಳು. ಬಾಂಗ್ಲಾದೇಶಿಯರಾಗಿರ್ಬೋದು, ಭಾರತೀಯನಾಗಿರ್ಬೋದು, ಪಾಕಿಸ್ತಾನಿ ಆಗಿರ್ಬೋದು, ಶ್ರೀಲಂಕನ್ ಆಗಿರ್ಬೋದು, ಅವರು ಎಲ್ಲರೂ ದೇಸಿಗಳು ಅಷ್ಟೇ. ಅಲ್ಲಿ ಅವ್ರಿಗೆ ಡಿಫ್ರೆನ್ಸೇ ಗೊತ್ತಾಗಲ್ಲ. ನಮಗೆ ಗೊತ್ತಾಗತ್ತೇನ್ರಿ ಅಮೇರಿಕನ್ನರ ಮತ್ತು ಯುರೋಪಿಯನ್ನರ ಮಧ್ಯದಲ್ಲಿ ವ್ಯತ್ಯಾಸ ಗೊತ್ತಾಗತ್ತಾ? ಯುರೋಪ್ನೊಳಗೆ 16 ಕಂಟ್ರಿಗಳಿದಾವೆ. ಅವ್ರಿಗೆ ಗೊತ್ತಾಗತ್ತೆ. ಇವನು ಮಗ ನೋಡಿದ ತಕ್ಷಣ ಇವನು ಸ್ಪ್ಯಾನಿಷ್, ಇವನು ಜೂಯಿಶ್ ಅಂತ ಎಲ್ಲ ಕರೆಕ್ಟಾಗಿ ಹೇಳ್ತಾರೆ. ಎಲ್ಲರೂ ಫಾರಿನರ್ಸ್, ಎಲ್ಲರೂ ಒಂದೇ. ಆಮೇಲೆ ಚೈನಾದ ಸುತ್ತಮುತ್ತ ಎಷ್ಟೊಂದು ದೇಶಗಳಿದಾವೆ. ನಮಗೆ ಎಲ್ಲರೂ ಸಣ್ಣ ಕಣ್ಣಿರೋರೆಲ್ಲ ಚೈನೀಸೇ. ನಮಗೆ ಗೊತ್ತಾಗಲ್ಲ. ಆ ರೀತಿ ಅವ್ರಿಗೂ ಏನು ಡಿಫ್ರೆನ್ಸ್ ಇರಲ್ಲ. ಧನ್ಯವಾದಗಳು ಗಿರೀಶ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಇದು ದೇವಯಾನಿ ಬಂಧನಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಆಯಿತು. ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಗೆ ಹೋಗ್ತಾ ಇದ್ದೀವಿ. ಸೈನೈಡ್ ಮೋಹನ್ ಆರೋಪಿ ಅನ್ನೋದು ಸಾಬೀತಾಗಿದೆ. ಆತ ಈಗ ಆರೋಪಿಯಲ್ಲ, ಅಪರಾಧಿ. 20 ಜನ ಯುವತಿಯರಿಗೆ ಸೈನೈಡ್ ಕೊಟ್ಟು ಕೊಲೆ ಮಾಡಿದ ಆರೋಪ ಎದುರಿಸ್ತಾ ಇದ್ದಂಥ ಸ್ಕೂಲ್ ಮಾಸ್ಟರ್ ಮೋಹನ್ಗೆ ಇವತ್ತು ಶಿಕ್ಷೆಯಾಗಿರುವಂಥದ್ದು. ಒಂದು ಸಣ್ಣ ಬ್ರೇಕ್ನ ನಂತರ ಆ ಸುದ್ದಿಯ ಡೀಟೇಲ್ಸ್.